ದಾವಣಗೆರೆ ಉಪಚುನಾವಣೆಯಲ್ಲಿ ನಲಪಾಡ್ ವಿವಾದ ಕಾಂಗ್ರೆಸ್ಗೆ ಸ್ವಯಂಕೃತ ಸಂಕಷ್ಟ. ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಉಪಚುನಾವಣೆಗಳ ಅಬ್ಬರದ ನಡುವೆ ದಾವಣಗೆರೆ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರಗೊಂಡಿದೆ. ಗೆಲುವಿನ ಪಣ ತೊಟ್ಟಿರುವಂತಹ ಕಾಂಗ್ರೆಸ್ ತನ್ನ ಎಲ್ಲ ಶಕ್ತಿಯನ್ನು ಕಣಕ್ಕಿಳಿಸಿದೆ. ಆದರೆ ಇಂತಹ ಸೂಕ್ಷ್ಮ ಸಮಯದಲ್ಲಿ ಪಕ್ಷದ ಒಳಗೆ ಉಂಟಾದ ವಿವಾದಾತ್ಮಕ ಹೇಳಿಕೆ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿರೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಅವರ ಪರವಾಗಿ ಪ್ರಚಾರ ಜೋರಾಗ್ತಿದ್ದ ವೇಳೆ ಮುಸ್ಲಿಂ ಮತದಾರರನ್ನು ಒಗ್ಗೂಡಿಸಲು ಪಕ್ಷದ ಪ್ರಮುಖ ಮುಸ್ಲಿಂ ನಾಯಕರು ಕ್ಷೇತ್ರಕ್ಕೆ ದೌಡಾಯಿಸಿದರು. ಪಕ್ಷೇತರ ಮುಸ್ಲಿಂ ಅಭ್ಯರ್ಥಿಗಳ ಮನವೊಲಿಕೆ ಮೂಲಕ ಮತ ವಿಭಜನೆಯನ್ನು ತಪ್ಪಿಸೋದಕ್ಕೆ ಪ್ರಯತ್ನ ನಡೆಯುತ್ತಿದ್ದ ಸಂದರ್ಭದಲ್ಲೇ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಲಪಾಡ್ ನೀಡಿದ ಹೇಳಿಕೆ ಪರಿಸ್ಥಿತಿಯನ್ನು ಮತ್ತಷ್ಟು ಸಂಕಷ್ಟಕ್ಕೀಡು ಮಾಡಿದೆ. ಗಡ್ಡ ಬಿಟ್ಕೊಂಡು ಟೋಪಿ ಹಾಕೊಂಡವರೆಲ್ಲ ನಿಜವಾದ ಮುಸ್ಲಿಮರಲ್ಲ ಅನ್ನೋ ನಲಪಾಡ್ ಹೇಳಿಕೆ ಮುಸ್ಲಿಂ ಸಮುದಾಯದೊಳಗೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಸಮುದಾಯದ ಧಾರ್ಮಿಕ ಗುರುತುಗಳನ್ನೇ ಪ್ರಶ್ನಿಸುವ ರೀತಿಯ ಈ ಹೇಳಿಕೆ ರಾಜಕೀಯವಾಗಿ ಮಾತ್ರವಲ್ಲ, ಸಾಮಾಜಿಕವಾಗಿ ಕೂಡ ಸೂಕ್ಷ್ಮವಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಇಂತಹ ಮಾತುಗಳು ಮತದಾರರ ಭಾವನೆಗಳಿಗೆ ಧಕ್ಕೆ ತರೋ ಸಾಧ್ಯತೆ ಇದೆ ಅನ್ನೋದನ್ನು ಅರಿಯದಂತಹ ರಾಜಕೀಯ ನಾಯಕತ್ವವೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಈ ಹೇಳಿಕೆಗೆ ವಿರೋಧವಾಗಿ ದಾವಣಗೆರೆಯ ಮುಸ್ಲಿಂ ಮುಖಂಡರು, ಮೌಲ್ವಿಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ನೇರವಾಗಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೂರನ್ನು ಸಲ್ಲಿಸಿರೋದು ಗಮನಾರ್ಹ. ಇದು ಕೇವಲ ಸ್ಥಳೀಯ ಅಸಮಾಧಾನವಲ್ಲ, ಪಕ್ಷದ ಮತ ಬ್ಯಾಂಕ್ಗೂ ಧಕ್ಕೆಯುಂಟು ಮಾಡುವಂತಹ ಎಚ್ಚರಿಕೆಯ ಸೂಚನೆ. ನಲಪಾಡ್ ಹೇಳಿಕೆ ವೈಯಕ್ತಿಕ ದ್ವೇಷದಿಂದ ಪ್ರೇರಿತವಾಗಿದ್ದರೆ ಅದನ್ನು ವ್ಯಕ್ತಿಗತ ಮಟ್ಟದಲ್ಲೇ ಇಟ್ಕೊಳ್ಬೇಕಿತ್ತು. ಆದರೆ ಸಮುದಾಯದ ಗುರುತುಗಳನ್ನು ಎಳೆದು ತರೋದು ರಾಜಕೀಯ ಅಪ್ರಜ್ಞೆಯಷ್ಟೇ ಅಲ್ಲ, ಚುನಾವಣಾ ತಂತ್ರಕ್ಕೂ ಹಾನಿಕಾರಕ. ಕಾಂಗ್ರೆಸ್ ತನ್ನನ್ನು ತಾನು ಸಮಾವೇಶಕ ರಾಜಕೀಯದ ಪ್ರತಿನಿಧಿ ಅಂತ ಪ್ರಚಾರ ಮಾಡುತ್ತಿರುವಾಗಲೇ ಇದೇ ಪಕ್ಷದ ನಾಯಕರಿಂದ ಇಂತಹ ಹೇಳಿಕೆಗಳು ಹೊರಬರೋದು ವಿರೋಧಾಭಾಸ ಸೃಷ್ಟಿಸುತ್ತೆ. ಈ ವಿವಾದ ತೀವ್ರಗೊಳ್ತಿದ್ದಂತೆ ಪಕ್ಷದ ಹೈಕಮಾಂಡ್ ತಕ್ಷಣ ಎಚ್ಚೆತ್ತುಕೊಂಡಿರೋದು ಸ್ಪಷ್ಟ. ಸುರ್ಜೇವಾಲಾ ಅವರು ನಲಪಾಡ್ಗೆ ದೂರವಾಣಿ ಮೂಲಕ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋ ವರದಿಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಚುನಾವಣಾ ವೇಳೆಯಲ್ಲಿ ಯಾವುದೇ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಬಾರದು ಅಂತ ರಾಜ್ಯ ನಾಯಕರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪ್ರಚಾರದ ವೇಳೆ ನಲಪಾಡ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಾ ಇವೆ. ಇದು ಕಾಂಗ್ರೆಸ್ಗೆ ದೊಡ್ಡ ಪಾಠವಾಗಬೇಕು. ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಕೇವಲ ಪ್ರಚಾರ ಮತ್ತು ಶಕ್ತಿ ಸಾಕಾಗೋದಿಲ್ಲ, ಮಾತಿನ ಜವಾಬ್ದಾರಿಯೂ ಕೂಡ ಅಷ್ಟೇ ಮುಖ್ಯ. ವಿಶೇಷವಾಗಿ ಧಾರ್ಮಿಕ ಮತ್ತು ಸಮುದಾಯದ ವಿಚಾರಗಳಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ನಡೆದುಕೊಳ್ಳೋದು ಅಗತ್ಯ. ಒಂದು ತಪ್ಪು ಹೇಳಿಕೆ ತಿಂಗಳುಗಳ ಕಾಲ ಮಾಡಿದ ಪ್ರಚಾರವನ್ನು ಕ್ಷಣಾರ್ಧದಲ್ಲಿ ಹಾಳು ಮಾಡಿಬಿಡಬಹುದು. ದಾವಣಗೆರೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಎದುರಿಸುತ್ತಿರುವಂತಹ ಸವಾಲು ಕೇವಲ ವಿರೋಧ ಪಕ್ಷಗಳಿಂದ ಮಾತ್ರವಲ್ಲ, ತನ್ನದೇ ನಾಯಕರಿಂದ ಸೃಷ್ಟಿಯಾದ ವಿವಾದಗಳಿಂದಲೂ ಆಗಿದೆ. ಮತಗಳ ಏಕೀಕರಣವೇ ಮುಖ್ಯ ಗುರಿಯಾಗಿರುವ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳು ಮತ ವಿಭಜನೆಗೆ ಕಾರಣವಾಗುವಂತಹ ಅಪಾಯ ಇದೆ. ಒಟ್ನಲ್ಲಿ ನಲಪಾಡ್ ವಿವಾದ ಕಾಂಗ್ರೆಸ್ಗೆ ಸ್ವಯಂಕೃತ ಸಂಕಷ್ಟ ಎಂಬಂತೆ ಪರಿಣಮಿಸಿದೆ. ಈಗ ಪಕ್ಷದ ಮುಂದಿರುವ ಸವಾಲು ಈ ಹಾನಿಯನ್ನು ಹೇಗೆ ನಿಯಂತ್ರಿಸುತ್ತೆ ಮತ್ತು ಮತದಾರರ ವಿಶ್ವಾಸವನ್ನು ಮತ್ತೆ ಹೇಗೆ ಗೆಲ್ಲುತ್ತೆ ಅನ್ನೋದಾಗಿದೆ. ಚುನಾವಣಾ ರಾಜಕಾರಣದಲ್ಲಿ ಮಾತಿನ ಜವಾಬ್ದಾರಿಯ ಮಹತ್ವವನ್ನು ಈ ಘಟನೆ ಮತ್ತೊಮ್ಮೆ ನೆನಪಿಸಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.